ಗೈಸ್ ನಮ್ಮ ಅಕ್ಕ 1000 ರೂಪಾಯಿ ಕದ್ಬಿಟ್ಟಿದಾರಂತೆ. ಇವತ್ತಿನ ವ್ಲಾಗಲ್ಲಿ ನಾವು ಫಾಲೋ ಮಾಡ್ತೀವಿ, ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಬನ್ನಿ. Okay, let's go. What is the fam? Hi, so welcome back to my new vlog guys. So ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ವಲ್ಪ ಚಿಲ್ ಮಾಡಿ ಈಗ ನಾನು ನಮ್ಮ ಅವ್ವ ಹತ್ರ ಹೋಗ್ಬೇಕು. ಸೊ ರೆಡಿ ಆಗಿದ್ದೀನಿ, ಸ್ನಾನ ಎಲ್ಲ ಮಾಡಿಕೊಂಡು. ಇವ್ರು ಇನ್ನೂ ಸರಿ ಹೋಗಿ ನೋಡಿ, ಇನ್ನೂ ಪೇಷಂಟ್ ಥರನೇ ಇದ್ದಾರೆ. ಕಣಪ್ಪ ಚೆನ್ನಾಗಿದ್ದೀನಿ. ಈಗ ನೀನು ಬರ್ತಾ ಇದೆಯಲ್ಲ, ಇನ್ ಶುರು ನಮ್ಮ ಸಮಸ್ಯೆ ಎಲ್ಲ ಸುಮ್ಮನೆ ಚಳಿ. ಬೆಳಗ್ಗೆದು ಬ್ರೇಕ್ಫಾಸ್ಟ್ ಚಪಾತಿ, ಮೊಟ್ಟೆ, ಪಲ್ಯ. ನನ್ನ ಸೋಫಾ ಮೇಲೆ ನಾನು ಕೂತೇ ಇಲ್ಲ, 5 ನಿಮಿಷನೂ ಕೂತಿಲ್ಲ. ಬನ್ನಿ ಇವಾಗ ಕೂರೋಣ. ಅಪ್ಪ ಸೋಫಾ ಮೇಲೆ ಕೂರಿಸ್ಬಿಟ್ಟವ್ರು ಅವಳನ್ನ. ಅವಳಿಗೆ ಈ ಸೋಫಾ ಮೇಲೆ ಎಂಟ್ರಿನೇ ಇಲ್ಲ, ಅವಳದೇ ಸೋಫಾ ಅದು. ಬ್ರೇಕ್ಫಾಸ್ಟ್ ಮಾಡೋಣ. ಕೋಪದಲ್ಲಿದ್ದಾಳೆ ಗೈಸ್ ರಾಣಿ. ರಾಣಿ ಏನಾಯ್ತು ರಾಣಿ? ಆಟಿಟ್ಯೂಡ್ ತೋರಿಸ್ತವ್ರು ರಾಣಿ, ಆಟಿಟ್ಯೂಡ್ ತೋರಿಸ್ತವ್ರು ರಾಣಿ. ಬಾಯ್. ಎಷ್ಟು ಫೈನಲಿ ಹೊರಟೆ ನಾನು. ಪ್ರವೀಣು ಬಂದಿದ್ದಾನೆ. ನಾನು ಪ್ರವೀಣು ಈಗ ಹೋಗ್ತಿರೋದು ನಮ್ಮ ಓವೋ ಹತ್ರ. ಬಿಕಾಸ್ ನಮ್ಮದು ಶೂಟ್ ಇದೆ ಎವ್ರಿ ವೀಕ್. ನಮ್ದು ಓವೋ ಶೂಟ್ ಇರುತ್ತೆ ಇನ್ಮೇಲೆ. ಸೊ ಟ್ಯೂಸ್ಡೇ ಇರಬೇಕಿತ್ತು, ಸ್ವಲ್ಪ ಬೇರೆ ಕೆಲಸದಿಂದ ಇವತ್ತು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ನಾನು ನೆಮ್ಮದಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಇವನು ಪ್ರವೀಣ್ ನಾನು ಆಚೆ ಇದ್ದೀನಿ ಬೇಗ ಬಾ ಅಂದ. ನೋಡ್ರಿ ಇನ್ನೂ ಬಂದೇ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಇನ್ನು ಆಟೋಲ್ಲಿ ಬರ್ತಾ ಇದ್ದೀನಿ ಅಂತ ನಾನು ನನ್ನ ಬ್ರೇಕ್ಫಾಸ್ಟ್ನ ಅರ್ಧಕ್ಕೆ ಬಿಟ್ಟು ಬಂದೆ. ಅಯ್ಯೋ ಪಾಪ ಕಾಯ್ತವನೆ ಅಂತ ಬಂದ ಅನ್ಸುತ್ತೆ. ಬನ್ನಿ ಇಲ್ಲಿಂದ ಹೊರಡಬೇಕು. ವರುಣ್ ನನ್ನ ಪಿಕ್ ಮಾಡಿಕೊಂಡು ನಮ್ಮ ಅವ್ವ ಹತ್ರ ಹೋಗ್ಬೇಕು. ಅಲ್ಲಿ ಬಂದ ನೋಡಿ, ಆಟೋಲ್ಲಿ ಬಂದವನು ಇವತ್ತು. ಒಂದು ಹೆವಿ ಡ್ರಾಮಾ ಗೈಸ್, ನನ್ನ ಪಿಕ್ ಮಾಡೋದು ಇದು ಅಂತ. ನಾನು ಆಟೋಲೇ ಬಾ ಮಗ, ನಾನೇ ಆಟೋ ಚಾರ್ಜ್ ಕೊಟ್ಬಿಡ್ತೀನಿ ಅಂತ ಹೇಳಿದಿಕ್ಕೆ ಬಂದವನೇ. ಇವಾಗ ಆಟೋ ಚಾರ್ಜ್ ಅವನೇ ಕೊಡ್ತವನೆ, ಆದರೂ ಹಂಗೆ ಹೇಳಿ ಕರೆಸ್ಕೊಂಡೆ ನೋಡಿ. ಲಕ್ಷ್ಮಿ ಕಳೆ ಐತೆ. ಬನ್ನಿ ನಮಸ್ಕಾರ. ಬನ್ನಿ ಏನ್ ಬ್ರದರ್, ಹೀರೋ ತರ ನಡ್ಕೊಂಬರ್ತಿದ್ರ, ಬಟ್ ಹೀರೋ ತರ ಕಾಣ್ತಾ ಇಲ್ಲ. ಹಾಯ್ ನೈಸ್ ಪಂಚ್. ಥ್ಯಾಂಕ್ ಯು. ಡೋಂಟ್ ರಿಪೀಟ್ ದಟ್ ಪಂಚ್. ಓಕೆ ಬ್ರದರ್. ಹೋನಾ, ಲೆಟ್ಸ್ ಗೋ. ಜ್ವರ ಇದೆಯಾ? ಇಲ್ಲ ಮಗ, ಈಗ ಏನಾಯ್ತು ಗೊತ್ತಾ, ಫುಲ್ ಕಂಪ್ಲೀಟ್ ಆಚೆ ಆದ್ಮೇಲೆ ಬಂದಿದ್ದು ನಾನು. ಅಲ್ಲ ಸಾರಿ, ಜ್ವರ ಕಮ್ಮಿ ಆದ್ಮೇಲೆ. ನಿಂಗೆ ಇಳಿತಾ ಹೆಂಗೆ? ನಂಗೆ ಜ್ವರನೇ ಇಲ್ಲ ಮಗ. ಹೌದಾ? ಅದು ದಿನ ವರ್ಕೌಟ್ ಮತ್ತೆ ಡಯಟ್ ಫಾಲೋ ಮಾಡ್ತಿರೋದ್ರಿಂದ ನನ್ನ ಬಾಡಿ ವಾರ್ಮ್ ಅಲ್ಲಿ ಇದೆಯಾ? ನನ್ನ ಬಾಡಿ ವಾರ್ಮ್ ಅಲ್ಲಿ ಇರೋದಲ್ಲ, ನನ್ನ ಬಾಡಿ ಜ್ವರನ ರೆಸಿಸ್ಟ್ ಮಾಡ್ತಾ ಇದೆ. ಜ್ವರ ಅನ್ನೋ ವೈರಸ್ ನನ್ನ ಬಾಡಿ ಒಳಗೆ ಹೋದ್ರು ಬಾಡಿ ಅದಕ್ಕೆ ಹೋಗಲ್ಲೇ ಅಂತ ಆಚೆ ಓಡಿಸ್ತಾ ಇದೆ. ಸ್ಟ್ರಾಂಗ್ ಇದೆ. ಸ್ವಲ್ಪ ತಲೆನೋವು, ಸ್ವಲ್ಪ ಸುಸ್ತು, ಸ್ವಲ್ಪ ಮೈಕೈ ಬಿಸಿ ಇದೆ ಮಗ. ನೀವು ತಗೊಂತಿದ್ದೀರಾ? ನೆಕ್ಸ್ಟ್ ಬಂದ್ಬಿಡ್ರಿ, ಎಲ್ಲ ಒಂದೇ ಸೀಟ್ ತಗೊಂಡ್ಬಿಡೋಣ. ಗೈಸ್ ಆರಾಧ್ಯ ಅವರು ಬಂದ್ರು. ಹಾಯ್ ಬ್ರೋ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ. ನಂಬಿಕೆಯಿಂದ ಒಬ್ರಿಗೆ ನಾನು ಡ್ರೈವಿಂಗ್ ಕೊಟ್ಟಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡ್ಬೇಕಲ್ಲ ಫಸ್ಟ್. ಮಗ ಇಲ್ಲ, ಹಂಗೆ ತಳ್ಕೊಂಡು ಹೋಗ್ಬೇಕು. ಗೈಸ್ ನನ್ಗೆ ಗೊತ್ತು ನೋಡಿ, ಆದ್ರೂ ಡೌ ಮಾಡ್ತಿ ಕಟ್ ಮಾಡೋ ಗೈಸ್. ನೋಡಿ ಗೈಸ್ ಇಲ್ಲಿ ಹೆಂಗ್ ತಿಂತಾವ್ ನೋಡಿ. ಲಂಚ್ ಟೈಮ್ ಇರ್ದು, ಲಂಚ್ ಟೈಮ್ ನೋಡಿ ಇರ್ದು ಗೈಸ್. ಸೊ ಬಲ್ಕಿಂಗ್ ಅಲ್ಲಿ ಇದಾರೆ ನೋಡಿ ಅಣ್ಣ. ಲೋಕಲ್ ಹೋಟೆಲ್ ಚೆನ್ನಾಗಿರೋದು. ಗೈಸ್ ಸೊ ಇಲ್ಲಿ ಮಂಗಳೂರು ಸ್ಪೆಷಲ್ ಫುಡ್ ಬಂದಿದೆ, ಅದನ್ನ ತಿಂತಾ ಇದೀವಿ. ಗೈಸ್ ನಾನು ಈ ಶರ್ಟ್ ಹೆಂಗಿದೆ ಅಂದ್ರೆ ಚೆನ್ನಾಗಿದೆ, ರೇರ್ ರಾಬಿಟ್ ನನ್ನ ಹತ್ರ ಇದೆ ಸೇಮ್ ಅಂದ್ರು. ಅವ್ರದ್ದು ಶರ್ಟ್ ಇದು ಯಾವತ್ತು ನಿಮ್ಮ ಮನೇಲಿ ಶೂಟಲ್ಲಿ ಹಾಕೊಂಡು ಹೋಗಿದ್ದು, ಮತ್ತೆ ವಾಪಸ್ ಇದೇ ತರ ನೆನಪು. ರೇರ್ ರಾಬಿಟ್ ನಾನು ತಗೊಂಡಿರೋದು. ಸುಮ್ಮನೆ ಡವ್ ಮಾಡಿದೆ ಅವ್ರದ್ದು ಅಂತ. ಈಗ ಜನ ಅನ್ನ ಸೂಟ್ ಹಾಕೋದಲ್ಲ, ಸೂಟ್ ಮ್ಯಾನ್, ದ ಸೂಟ್ ಮ್ಯಾನ್. ಫಾರ್ಮಲ್ಸ್ ಎಲ್ಲ ಹೋಯ್ತು ಗೈಸ್, ಇನ್ಮೇಲೆ ಸ್ಯಾಮ್ಸಂಗ್ ಇರಿಂದ ಸೂಟ್. ದ ಸೂಟ್ ಮ್ಯಾನ್ ಆಫ್ ಕರ್ನಾಟಕ. ದುಡ್ಡು ಮಾಡ್ತಾರೆ. ಎಸ್ಪಿಡಿ ಎಮರ್ಜೆನ್ಸಿ ಅಂತ ತಕ್ಷಣ ಸೂಟ್ ಆಗಿ ರೆಡಿ ಆಗ್ಬಿಡ್ತೀನಿ.
ಅಂಗಡಿಲಿ ಇವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಅದಕ್ಕೆ ಮುಂಚೆ ಒಂದು ಕಾಫಿ ಕುಡ್ಬಿಡೋಣ ಎನರ್ಜಿಗೆ ಅಂತ ಕಾಫಿ ಕುಡಿತಾ ಇದ್ದೆ. ಎಲ್ಲ ಹೊಟ್ಟೆ ತುಂಬ ತಿನ್ಬಿಟ್ಟು ನಿದ್ದೆ ಬರ್ತಾ ಇದೆ, ಅದಕ್ಕೆ ಕಾಫಿ ಕುಡಿಯೋಣ. ಗೈಸ್ ಅಲ್ಲಿ ಕಾಫಿ ಕುಡಿದು ಬಂದ್ವಿ, ಡೋರ್ ತೆಗೆದ್ರೆ ನೋಡಿ ಗೈಸ್, ಇಲ್ಲಿ ಯಾರು ಕಾಲಿಟ್ರೆ ನಾನು ಮುಗೀತು ನನ್ನ ಕತೆ. ಗೈಸ್ ಒಂದು ಕಾರ್ ವಾಶ್ ಮಾಡ್ಕೊಂಬ ಅಂತ ತುಂಬ್ಗಳಿದ್ರೆ ಮತ್ತೆ ಕೊಚ್ಚಲ್ಲಿ ಹಿಂಗೆ ಇಳಿಸ್ತಾವ್ ನೋಡಿ ಗೈಸ್ ಇಲ್ಲಿ. ಗೈಸ್ ಶೂಟ್ ನಡೀತಾ ಇದೆ. ನಾವು ಇವತ್ತು 3 ಜನ ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದು, ಸೊ ಅದಕ್ಕೆ ಇವತ್ತು ನೀವೆಲ್ಲ ಬಿಸಿ ಇರ್ತೀರ, ಅವರ ದೊಡ್ಡ ಕ್ರಿಯೇಟರ್. ನಾವು ಬಿಸಿ ಇದ್ದೀವಿ ಅಂಡ್ ನೀವು ತುಂಬಾ ಬಿಸಿ ಇದ್ದೀರಾ. ನಾನ್ಸ ಬಿಸಿ ಇದ್ದೀನಿ ಕೆಲಸದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ. ಗೈಸ್ ನಾವು ಒಂದು ಮೋಮೋ ಅಂಗಡಿಗೆ ಬಂದಿದ್ದೀವಿ ವಿಡಿಯೋ ಮಾಡಕ್ಕೆ. ಸೊ ಇದಾದ್ಮೇಲೆ ಫೈನಲಿ ಅಲ್ಲಿ ನೋಡಿ ಒಂದು ಕಾಯ್ತಾ ಇದೆ, ಕೆಟ್ಟ ಮಾತ್ರ ಬೇಕು ನಮ್ಮ ಮನಸ್ಸಲ್ಲೇ. ಮೋಮೋ ಬಾಯ್ ಜೊತೆ ಕಾಂಟೆಂಟ್ ಮಾಡಿ ನೋಡಿ ಮೋಮೋ ಪಾರ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಶೂಟ್ ಮುಗಿಸಿ ಈಗ ವರ್ಕೌಟಿಗೆ ಬಂದಿದ್ದೀವಿ. ತುಂಬ ದಿನ ಆದ್ಮೇಲೆ ವರ್ಕೌಟ್ ಮಾಡ್ತಿರೋ ಶ್ರವಣ್ ಬ್ರೋ ಜಿಮ್ಮಲ್ಲಿ. ಆಲ್ಮೋಸ್ಟ್ 3-4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಎಷ್ಟಾಯ್ತು ಗೊತ್ತಿಲ್ಲ, ತುಂಬ ದಿನ ಆಯಿತು. ಬಟ್ ಲೆಟ್ಸ್ ಗೋ. ಬಾಯ್ ರಜಾನಿ ಬ್ರೋ, ಸಿ ಯು. ಸಿಂಗಲ್ ಆದವರು. ಲೆಟ್ಸ್ ಗೋ ಗೈಸ್, ಹೋಗೋಣ. ಅಣ್ಣ ಎಲ್ಲ ಹೋಗ್ತಿದಾರಂತೆ ಆಚೆ. ಕಳ್ಳ ಸ್ಮೈಲ್ ನೋಡಿ, ಸ್ಮೈಲ್ ಕಳ್ಳನ್. ಡಿನ್ನರ್ಗೆ ಒಬ್ರೇನಾ ಬ್ರೋ? ಒಬ್ರೇನಾ ಗೈಸ್? ಇವತ್ತಿನ ವ್ಲಾಗಲ್ಲಿ ನಾವು ಫಾಲೋ ಮಾಡ್ತೀವಿ, ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಬನ್ನಿ. ಬಾಯ್ ಬ್ರೋ. See you. ಸಾರಿ ಫಾರ್ ದ ಪ್ರಾಂಕ್. ಇಟ್ಸ್ ಓಕೆ ಗೈಸ್. ಫೈನಲಿ ಮನೆ ವಾಪಸ್ ಬಂದ್ವಿ. ಮಗ ಹೆಂಗಿದೆ ಹೊಸ ಸೋಫಾ? ಚೆನ್ನಾಗಿದ್ಯಾ? ಹೌದಾ? ಅಲ್ಲ ಕೇಳಿದ್ರೆ ಹೇಳ್ತೀಯಲ್ಲ ಮಗ. ನನಗೆ ಗೈಸ್ ನಾನು ನೋಡಿ ಹೋಗ್ತಾ ಫುಲ್ ಕ್ರೇಜಿ ಪಟ್ಟೆಲ್ಲಿ ಹೋಗ್ಬಿಟ್ಟು ನೈಟ್ ವೇರಲ್ಲಿ ವಾಪಸ್ ಬಂದಿದ್ದೀನಿ. ಗೈಸ್ ನಮ್ಮಮ್ಮ ಈಗಲೂ ಎತ್ತಿಲ್ಲ, ಮಲ್ಕೊಂಬಿಟ್ಟವ್ರ. ಓ ನಮ್ಮನೇ ಇಲ್ಲ ಮನೇಲಿ ನೋಡಿ, ಏನು ಕ್ರೇಜಿಯಾಗಿ ಕಾಣುತ್ತೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ರೂಮಲ್ಲಿ ಲೈಟ್. ಸೊ ನಮ್ಮಮ್ಮ ಇಲ್ಲಿ ನನಗೇನೋ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದಿದ್ದಾರೆ. ಏನು ನಿಮ್ಮ ಪ್ರಾಬ್ಲಮ್ ಏನು ರಿಯಾನ ಅವರೇ? ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಮಾತ್ರ ಯಾವುದೇ ಕಾರಣಕ್ಕೂ ನೋ ಚೇಂಜಸ್, ಸೇಮ್ ಟು ಸೇಮ್ ಇರಬೇಕು. ಅದೇ ಲಕ್ಕಿ ಗಾಡಿ ನಮ್ಗೆ ಆಗುತ್ತೆ, ಬರುತ್ತೆ, ಅದ್ರಲ್ಲಿ ಏನು ಚೇಂಜಸ್ ಇಲ್ಲ. ಸೀಮಾ ಸೋನು ಏನು ಹೇಳ್ತೀರಾ? ನಾವು ತಗೊಂಡಿರೋದು ಫಸ್ಟ್ ಟೈಮು, ಅದು ಲಕ್ಕಿ ಅಲ್ಲ, ಎರಡನೇ ಟೈಮು. ಸ್ಲೋ ಮೋಷನ್ ಕೇಳ್ತಾಳೆ. ಹಾ ಹೇಳು. ಹೆಂಗ್ ಅನ್ಸುತ್ತೆ ಅದನ್ನ ಮಾಡೋ ನೋಡಿ ಗೈಸ್, ಹೆಂಗ್ ಅನ್ಸುತ್ತೆ ಏನಕ್ಕೆ ಹಿಂಗಿರ್ಬೇಕು. ಏನು ಅವಳು ನೋಡಿ ಏನು ಹೇಳಿದ್ಲು? ಬೇಡ ಚೆನ್ನಾಗಿರುತ್ತೆ, ಯಾಕೆ ಹಾಳು ಮಾಡ್ತೀಯಾ? ನಮ್ಮ ಅಕ್ಕ ಹೇಳಿದ್ ಕೇಳ, ನಮ್ಮ ಅಕ್ಕ ಮಾಡಿಸು ಅಂತ ಹೇಳ್ತಿದ್ದಾಳೆ. ಈಗ ಮಾಡ್ಸೋಂದ ನನ್ ಮಾಡ್ಸು ಅಂತ ಹೇಳಿದ್ರು. ಯಾರು ಹೇಳ್ತಾ ಇಲ್ಲಪ್ಪ ನಾವು. ಹಲೋ ನಾನೇನು ಸಾಯಿಲ್ ಬಂದ್ನ? ಸಾಯಿಲು ಕರೀರಿ, ಸಾಯಿಲ್ನ ಕರಿ. ನಮ್ಮ ಅಪ್ಪನೂ ಕೇಳೋಣ ಗೈಸ್ ಹೆಂಗ್ ಬರ್ತಾನೆ ಕೇರ್ಕೊಂಡು. I am a beggar boy. I am a beggar boy. I am a beggar boy. Please give me paisa. ಸಾಯಿಲ್ ಒಂದ್ ನಿಮಿಷ ಇಂಪಾರ್ಟೆಂಟ್ ಇದೆ. ಈಗ ನಮ್ಮ XUV ಕಲರ್ ಇದೆಯಲ್ಲ, ನಮ್ಮ XUV ಕಲರು ಸಾಯಿಲ್ XUV ಕಲರ್ ಈಗ ಚೇಂಜ್ ಮಾಡ್ಬೇಕು ಅಂತ ನಾನು ಇದೀನಲ್ಲ. ನಮ್ಮ ಮದರ್ ಇಂಡಿಯಾ ಬೇಡ ಅಂತಿದ್ದಾರೆ, ಏನ್ ಮಾಡೋದು? ನಮ್ಮ ಅಪ್ಪ ಮಲ್ಕೊಂಡ್ಬಿಟ್ಟಿದಾರಂತೆ ಗೈಸ್. ನಮ್ಮ ಅಕ್ಕ ಕರ್ದಿದ್ದಕ್ಕೆ ನಮ್ಮ ಅಪ್ಪ ಬಂದಿಲ್ಲ. ನೋಡಿ ಸಾಯಿಲ್ ಹೆಂಗೋ ಕರ್ಕೊಂಬರ್ತಾನೆ ನೋಡಿ. ನಮ್ಮ ಅಕ್ಕ ಕರ್ದಿದ್ದಕ್ಕೆ ನಮ್ಮ ಅಪ್ಪ ನಮ್ಮ ಮಲ್ಗಿದೀನಿ ಹೋಗೋ ಅಂದಿದ್ದಾರೆ. ಈಗ ಸಾಯಿಲ್ ಹೆಂಗ್ ಕರ್ಕೊಂಬರ್ತಾನೆ ನೋಡಿ, ಮಕ್ಕ ನೋಡಿ ಹೇಳ್ಬೇಕ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಈಗ ಸಾಯಿಲ್ ಕರ್ಕೊಂಡ್ ಬಂದೇ ಬರ್ತಾನೆ ನೋಡಿ, ಈಗ ಹೆಂಗ್ ಕರ್ಕೊಂಡ್ ಬರ್ತಾನೆ. ಸೊ ಸಾಯಿಲ್ ಏನ ನೋಡೋಣ ಈಗ ಏನಾಗುತ್ತೆ ಅಂತ. ಕರ್ಕೊಂಡ್ ಬರ್ತಾನ ಇಲ್ವಾ ಅಂತ ಇರೋದು ಈಗ ಟಾಸ್ಕ್. ನಮ್ಮ ಅಪ್ಪ ಬಂದ್ಬಿಟ್ರು. ಸೋನು ಕರ್ದಾಗ ಯಾಕೆ ಬಂದಿಲ್ಲ? ಸೋನು ಕರ್ದಾಗ ಯಾಕೆ ಬಂದಿಲ್ಲ ನೀವು? ಗೈಸ್ ನಮ್ಮ ಅಕ್ಕ 1000 ರೂಪಾಯಿ ಕದ್ದು ಬಿಟ್ಟಿದಾರಂತೆ. ಗೈಸ್ ನಮ್ಮ ಅಕ್ಕ 1000 ರೂಪಾಯಿ ಕದ್ದು ಬಿಟ್ಟಿದಾರಂತೆ. ನನ್ನ ಹತ್ರ ಹೇಳ್ದೆ, ನನ್ನ ಹೆಸರು ಹೇಳ್ದೆ. ಫಿಕ್ಸ್ ಆಗಿತ್ತು, ಇವ್ನು ಫಿಕ್ಸ್ ಮಾಡ್ದ ಅಷ್ಟೇ. ನಾನು ಹೇಳಿ ನಮ್ಮ ಅಕ್ಕ 1000 ರೂಪಾಯಿ ಯಾರೋ ಕದ್ದು ಬಿಟ್ಟಿದಾರಂತೆ. ನಾನು ಎಷ್ಟು ಬೇಕು 2000 ರೂಪಾಯಿ ಖರ್ಚು ಮಾಡ್ಕೋ.
ಖುಷಿ ಡೌಟ್ ಅಲ್ಲ ಅವ್ರೆ ನನಗೆ ಸಿಕ್ತಲ್ಲ ಇವ್ನು ಹೆಂಗೆ ಕೊಪ್ಕೊಂತವ್ರೆ ಟೆನ್ಷನ್ ಆಗ್ತವ್ರೆ ಡೈಲಿ ಕೊಡ್ರಿ ದಿವಸ 100 ರೂಪಾಯಿ ಇರ್ತಿದ್ರು ಇವತ್ತು 2 ನೋಟ್ 500 ರೂಪಾಯಿ ಇರ್ತಾರೆ ನೀರು ಕುಡಿಸ್ ಮಲ್ಕೊಂಡು ಹೋಗಿ ಏನಕ್ಕೆ ಬಿಡ್ಸ್ಕೊಂಡು ಕರ್ಕೊಂಬಂದಿದ್ದೀನಿ ಬಾ ಈಗ ಕೇಳಿ ಹೇಳ್ತೀನಿ. ಈಗ ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ. ನೀರು ಕೊಡು. ಏನ್ ಐಕೆ ಒಬ್ಬರೇ ರೌಂಡ್ ಹೊಡಿಯಕ್ ಹೋಗಿದ್ರಾ? ಇವತ್ತೇ ಇವಳೆ ಪೇಷಂಟ್ ತರ ಇಷ್ಟು ಮೆತ್ತು ಕೊಡ್ತಾವ್ ನೋಡಿ. ಅವ್ರು ಕೆಮ್ಮಿ ನಿಂತವ್ರಲ್ಲಿ ಆರಾಮಾಗಿ ನೀರ್ ಹಾಕೊಂಡು ಯೋಚನೆ ಮಾಡ್ಕೊಂಡು ತರ್ತಿದ್ದಾಳೆ. ಸೊ ಈಗ ನಂದು ಸಾಯಿಲ್ ಸೋನದು ಓಕೆ ಇದೆ, ನಿಮ್ದು ಮತ್ತೆ ಮಮ್ಮಿದು ಒಬ್ಬರು ಬೇಡ ಅಂತಿದ್ದಾರೆ. ಒರಿಜಿನಾಲಿಟಿ ಹೋಗ್ಬಿಡುತ್ತೇನಂತ. ಹೋಗ್ಲಿ ಒರಿಜಿನಾಲಿಟಿ. ಇರಮ್ಮ ನಿಮಿಷ ನೀವ್ ಹೇಳಿ. ನೋಡ್ದೆ ಈಗ ಒಪ್ಕೊಂಡಿಲ್ಲ ಅಂದ್ರೆ ಹೆಂಡತಿ ಬೈತಾಳೆ ಅಂತ ಹೇಳಂಗಿಲ್ಲ. ನಿಮ್ ಸೆಲೆಕ್ಷನ್ ಹೇಳ್ಬೇಕು. ಅವತ್ತಿಂದ ಅವ್ರು ಹೇಳಿ ಕೇಳಿ ಸಾಕಾಗೈತೆ. ಇವಾಗ ಅದು ಹೇಳಿ, ಇವಾಗ ನಿಮ್ಗೆ ಏನ್ ಬೇಕು ಹಂಗ್ ಬದುಕಿ. ಇಷ್ಟು ಮಟ್ಟಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಎಷ್ಟಾಗತ್ತಂತೆ ಅದು ಫಸ್ಟ್? ಅದೆಲ್ಲ ಬೇಡ ರೀ, ಮಾಡ್ಬೇಕಾ ಬೇಡ ಎರಡೇ ಕ್ವಶನ್ ಮಾಡ್ಬೇಕು. ಎಸ್ ಆರ್ ನೋ. ಅವರು ದುಡ್ಡು ಯೋಚನೆ ಮಾಡಿ ಹೇಳ್ತಾರೆ. ಹಂಗಲ್ಲ, ಒರಿಜಿನಾಲಿಟಿ ಎಲ್ಲ ಹೋಗ್ಬೇಕಂತ. ಸೊ ನೀರು ಕೊಡೋಣ. ಮತ್ತೆ ಅವ್ರಿಗೆ ಕೇಳ್ತೀರಾ? ಕೆಮ್ಮದ್ದು ನೋಡ್ಬಿಟ್ಟು ಹೊರಡೋದು. ಹೇಳಿ. ಇಲ್ಲಮ್ಮ ಏನ್ ಆರಾಮದೆ ಬಿಡು. ನೋಡು ಸೋನು, ಕೆಮ್ಮು ನೋಡಿ ಇವಳು ಎಷ್ಟು ಇದು ಮಾಡ್ತಾಳೆ. ಇವರೆಲ್ಲ ಕೂತೋರ್ತಾನೆ ಸುಮ್ನೆ. ನಾನದು ನೀರಾಗ ಕೊಡ್ತಾ ಇದ್ದೀನಿ. ಮಾಡಿಸ್ರೋ, ಯಾರು ಬಿಡಂದ್ರು? ಇವರೇ ಬೇಡ ಅಂತ ಹೇಳೋದು. ಇಲ್ಲ ಇವ್ರೆ ಗೈಸ್, ಈಗ 4 ಕೋಟಿ ಸಿಕ್ಕಾಯ್ತು. ಈಗ ನಿಮ್ ಬಾದಿಗೆ ಬೆಲೆ ಓಟ್ ನಂದೆ. ಅದಲ್ಲ, joke. ಮದ್ವೆ ಆಗಿದ್ದಲ್ಲ ನೀವಿಬ್ರು, ನಿಮ್ ಗಂಡಿಗೆ ಮದ್ವೆ ಆದಲ್ಲ ಅವಾಗ, ಇವಾಗೆಲ್ಲ ಓ ಜೋಕು. ಲೈಫ್ ಅಲ್ಲಿ ಚೇಂಜ್ ಇರ್ಬೇಕು. ಚೇಂಜ್ ಇರ್ಬೇಕು ಪಾಪ. ಚೇಂಜ್ ಮಾಡಿ ಪಾಪ ನೀವು. ಅದೇ ಮಾಡಕ್ಕಾಗಲ್ಲ. ಚೇಂಜ್ ಮಾಡಿ ಅಂದಿದ್ದು. ನೀವು ಚೇಂಜ್ ಮಾಡಿ ಅಂತ. ನೀವು ಚೇಂಜ್ ಅಂದ್ರೆ ಏನರ್ಥ? ಕಲರ್ಗ ಇಲ್ಲ ಸ್ಲಿಮ್ ಆಗಿ ಮಮ್ಮಿ ಕರ್ಕೊಂಬನ್ನಿಪ್ಪ. ಇಲ್ಲ ಇವಳನ್ನ ಸ್ಲಿಮ್ ಆಗಿರೋ ಸ್ಲಿಮ್ ಮಾಡ್ಬಿಡ್ತಾಳೆ. ನೋಡಿ ಗೈಸ್, ನಾವು ಅಮ್ಮ ಎಷ್ಟು ಭಯ ಇಟ್ಟು ನಾವು ಅಪ್ಪನಿಗೆ ಮನ್ಸಲ್ಲಿ ಆಸೆ ಇದ್ರು ಇಲ್ಲ ಬೇಡ ಅಂತವ್ರೆ. ನಾವು 30 ವರ್ಷ ಆಗಿ ಬಂತು, ಏನಕ್ಕೋ ನಮ್ಗೆ ಇವಾಗ 30 ವರ್ಷ ಮದ್ವೆ ಆಗಿ. ಅದು ನಾನು ಟೆನ್ಷನ್ ಆಗೋದೆ. ಓಕೆಪಾ, ಈಗ ಹೇಳಿಪ್ಪ ಬೇಗ. ಫೈನಲ್ ಡಿಸಿಷನ್ ಮಾಡಿಸ್ಬಿಡ್ಲಾ? ಯಾವ ಕಲರು? ಅದೇ ನೀನ್ ತೋರಿಸಿದಲ್ಲ. ಯಾವ ಕಲರ್? ಹೌದು, ಕಣ್ಣಲ್ಲೇ ಗುರಾಯಿಸ್ತಾರೆ ಗೈಸ್ ನಾವು ಅಪ್ಪಂಗೆ. ನೋಡಿ ಈಗ ನಮ್ಮಪ್ಪ ಕಲರ್ ಮಾಡಿಸ್ತೀವಿ. ಈಗ ನಮ್ಮಪ್ಪ ಡಿಸಿಷನ್ ಇದಾಗಿದೆ. ಬೆಳಗ್ಗೆ ಅಷ್ಟರಲ್ಲಿ ನಮ್ಮ ಅಪ್ಪ ಬೇಡ ಅಂತಾರೆ. ಮ್ಯಾನ್ಯುಪ್ಯುಲೇಟರ್ ಇಲ್ಲಿದ್ದಾರೆ ನೋಡಿ. ಏನ್ರಿ ಚೆನ್ನಾಗಿದ್ಯಾ? ಬೇಡ ಅಂತ ಹೇಳ್ರಿ. ಯಾಕ್ರಿ ಬೇಡ ರೀ, ಅವ್ನಿಗೆ ಹೋಗ್ಬಿಡೋದಕ್ಕೆ ಚೆನ್ನಾಗಿ. ಸರಿ ಆಯ್ತು ಬಿಡೆ. ನೀವು ದೊಡ್ಡವರಾಗಿ ಬುದ್ಧಿ ಹೇಳ್ಬೇಕು. ಅವನಿಗೇನೋ ಬುದ್ಧಿ ಇಲ್ಲ. ನೀವೇನ್ ಅಪ್ಪಾಗ ಹೇಳ್ಬೇಕ ಅಂತ ಅಪ್ಪನ ಯಾರು ಬೇಕು? ಯಾವ ಕಲರ್ ಇಲ್ಲ. ವಿಡಿಯೋ ನೋಡಿಲ್ಲ ನೀನು? ಇನ್ನೂ ಪಿಂಕ್. ಏಯ್ ಪಿಂಕ್ ಅಲ್ಲ, ಬಾರ್ಬಿ ಕಲರ್. ಪಿಂಕ್ ಫೇವರೇಟ್ ಕಲರ್ ಅಲ್ಲ ನಿಮ್ದು ಹುಡುಗಿರ್ದು? ಪಿಂಕಾ? ಪಿಂಕ್ ಸಕ್ಕದಾಗತ್ತಮ್ಮ. ಸಕ್ಕದಾಗಿರುತ್ತೆ ಪಿಂಕ್. ನೋಡಿ ನಮ್ಮ ಅಕ್ಕ ಪಿಂಕ್ ಹಾಕೊಂಡು ಅಯ್ಯಯ್ಯ ಪಿಂಕ್ ಅತ್ತೆ. ನೀರು ಕೊಡು. ಪಾಪ ಅವ್ರಿಗೆ ದಾರಿ ಹೋಗ್ಬಿಟ್ಟು ಅವಳು ಹಾಕೊಡೋದ್ರಲ್ಲಿ ಬೇಡ ಬಾಟ್ ಇಟ್ಕೊಂಡು ಅವಳು ಅನ್ಕೊಂಡೆ ಸಿಗರೇಟ್ ಸೇರ್ಬೇಡ. ಇಲ್ಲ, ಬಿಡಿ ಸೇರ್ತಾ ಇದೀನಿ. ಸಿಗರೇಟ್ ಬಿಟ್ಬಿಟ್ಟಿದ್ದೀನಿ. ಬೈದು ನನಗೆ ಬರೀ ಸ್ವಲ್ಪ ಕೆಮ್ಮಿದ್ರೆ ಸಾಕು. ನೀವು ಸೇರ್ತೀಯಲ್ಲಪ್ಪ, ನಿಮ್ಗೆ ಆದ್ರೆ ಲಂಗ್ಸ್ ಇವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದು ಜನ್ಮ ಜೋಡಿ ಅಲ್ವಾ? ಅದು ನಿಮ್ಮ ಫ್ಯಾಮಿಲಿ ಅಲ್ವಾ? ಫ್ಯಾಮಿಲಿ ಸ್ಮೋಕರ್ಸ್ ನಾವು. ಸಾಯಿ ನಿಂದು ಓಕೆ ಅಲ್ವಾ? ಪಿಂಕ್ ಕಲರ್. ಸೊ ನಿಂದು ಓಕೆ ಅಲ್ವಾ? ಅಲ್ಲ ನೀನ್ ಹೇಳು ಓಕೆ ತಾನೆ? ಓಕೆ ತಾನೆ? ಓಕೆ ಓಕೆ. ನೀವು ಪ್ಲೀಸ್ ನೀವು ಹೊಡ್ಬೋದು. ನಿಮ್ ಡಿಸಿಷನ್ ಇಲ್ಲಿ ಏನಿಲ್ಲ. ನೀವು ಕೆಲಸ ಮಾಡಿ, ಕ್ಯಾಬ್ ಓಡಾಡಿದ್ಮೇಲೆ ಇಷ್ಟ ಕಲರು
ಬುಕ್ ಮಾಡ್ಕೊಂಡು ಓಡಾಡಿ. ಇವತ್ತಿನ ತಾಜಾ ಸುದ್ದಿ ಗೈಸ್ ಏನಾಗಿದೆ ಅಂದ್ರೆ ನಮ್ಮ ಅಕ್ಕ ತಮ್ಮದು ಒಂದಷ್ಟು ಫೈನಾನ್ಷಿಯಲ್ ಇಶ್ಯೂಸ್ ಆಗ್ಬಿಟ್ಟಿದೆ. ಆರಾಮ್ಸೆ ಸೊ ಈಗ ನಮ್ಮ ಅಕ್ಕ ನಮ್ಮ ತಮ್ಮಂಗೆ ಒಂದ್ ಸರಿ ಕ್ಯಾಶ್ ಕೊಟ್ಟಿದ್ಲು ಗೈಸ್, ಒಂದು ಸರಿ ಕ್ಯಾಶ್ ಕೊಟ್ಟಿದ್ಲು. ಬಟ್ ಸಾಯಿಲ್ಲೋ ಈಗ ಇಲ್ಲ, ಕೊಟ್ಟೇ ಇಲ್ಲ ಕ್ಯಾಶ್ ಅಂತ ಕೊಟ್ಟಿದ್ರಲ್ಲ ನೀವು. ಜಿ ಲಾಕ್ ಮೇ ಬಾತ್ ಕರ್, ಲ್ಯಾಕ್ಸ್ ಮೇ ಬಾತ್ ಕರ್, ಲಕ್ಷ ಮಾತಾಡು. 1,000 ರೂಪಾಯಿಗೆ ಇಬ್ರು 1 ಅವರಿಂದ ನನ್ನ ರೂಮಲ್ಲಿ ಕೂತ್ಕೊಂಡು ಜಗಳ ಆಡ್ತವ್ರೆ. ನಾನು ಕೊಟ್ಟೇ ಇಲ್ಲ, ನೀನ್ ಕೊಟ್ಟಿಲ್ಲ, ನಾನು ಕೊಟ್ಟೆ ನೀನ್ ಕೊಟ್ಟಿಲ್ಲ ಅಂತ. ಸೊ ಅದೇ ಅವಳು ಒಪ್ಕೊಂಡ್ಬಿಡೋಳು ಗೈಸ್, ಕೊಟ್ಟಿಲ್ಲ ಅಂತ. ಇವನೇ 100% ಕೊಟ್ಟೆ, ನೀನು 100% ನೋಡಿದೆ ನಮ್ಮ ಅಕ್ಕ ಇವನ್ ಟೈಮ್ ಗ್ಯಾಪ್ನೇ ಅಲ್ಲ ಮುಂದೆ ಅಷ್ಟು ನೀನು 1,800 ಗೈಸ್ ಇವ್ರ ಹತ್ರ ಎಷ್ಟೋ ನನ್ನ ಹತ್ರ ಜಗಳ ಆಡ್ತಿದ್ಲು, ನೀನು ನನಗೆ ಎಷ್ಟು ಕೊಡ್ಬೇಕು ಅದು ಇದು. ಎಷ್ಟು ಕೊಡ್ಬೇಕು ಅಂದ್ರೆ 1,800 ರೂಪಾಯಿ ಅಂತವಳೆ. ಅರ್ಧ ಗಂಟೆ ಹತ್ರ ಜಗಳ ಆಡಿದ್ದೆ. 1,800 ಆಯ್ತಮ್ಮ. ಈಗ ನೀನು 1,000 ರೂಪಾಯಿ ಹೆಂಗೆ ಆಯ್ತು ಅಂದ್ರೆ, ನಾನು ಹಿಂಗೆ ಕೆಳಗೆ ಹೋಗ್ತಿದ್ದೆ, ಡ್ರೆಸ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ನಾವು ಶೂಟ್ಗೆ ಹೋಗ್ತಿದ್ದೆ. ನಮ್ಮ ಅಕ್ಕ ಅವ್ಳ ರೂಮಿಂದ ಬಂದು ಸಾಯಿಲ್ ರೂಮ್ಗೆ ಹೋಗಿ ತೊಗೊಳ್ಳೋ 1,000 ರೂಪಾಯಿ ಕ್ಯಾಶ್ ಅಂತ ಕೊಟ್ಲು ಇವನ್ಗೆ. ಇಲ್ಲ ಅವನೇ ನನ್ನ ರೂಮಿಗೆ ಬಂದ್ಬಿಟ್ಟು ಉಲ್ಟಾ, ಸಾರಿ ಕರೆಕ್ಟ್. ಅವನೇ ನಮ್ಮ ಅಕ್ಕ ರೂಮ್ಗೆ ಹೋಗಿ ಹಿಂಗೆ ನಮ್ಮ ಅಕ್ಕ ಎಣಿಸ್ಬಿಟ್ಟು 1,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದು ನಾನು ನೋಡಿದೆ. ಏನು ಆಯ್ತು, 1,000 ರೂಪಾಯಿ ಇಲ್ಲ, ಬಿಟ್ಬಿಡು ವೇಸ್ಟ್ ಐತೆ. ಬಿಟ್ಬಿಡು ಸ್ನೇಹನೇ ಫಸ್ಟ್ ಆಫ್ ಆಲ್. ಗೈಸ್, ಸೊ ಇಲ್ಲಿಗೆ ಡಿಸ್ಕಷನ್ ಮುಗಿತಿದೆ. ಬಾಯ್. ಶತಕೋಟಿಗೊಬ್ಬ ಹೆಮ್ಮೆಯ ರಸ